ಎನ್ನುವಂತಹ ಎಲ್ಲ ಅನುಮಾನಗಳು ಕೂಡ ಇಲ್ಲಿ ಸೃಷ್ಟಿಯಾಗುವಂಥದ್ದು. ಇದರ ಹಿಂದೆ ಇರುವಂತಹ ಪ್ರತಿಯೊಬ್ಬರ ವ್ಯಕ್ತಿಗಳ ರಹಸ್ಯವನ್ನ ಇಂದಿನ ದಿವಸ ನಮ್ಮ ಜನತಾ ವಾಹಿನಿ ಎಳೆ ಎಳೆಯಾಗಿ ಬಿಚ್ಚಿಡುವಂಥದ್ದು. ಮುಖ್ಯವಾಗಿ ಇಲ್ಲಿ ಸಾವಿರಾರು ಎಕರೆಗಳು ಏನಿದ್ವು ಆ ಒಂದು ಎಲ್ಲ ಎಕರೆಗಳ ಮಂಗ ಮಾಯವಾಗಿದೆ. ಈಗ ಮುಖ್ಯವಾಗಿ ಆ ಒಂದು ಎಕರೆಗಳು ಎಲ್ಲಿ ಹೋದ್ವು, ಸಾವಿರಾರು ಎಕರೆಗಳ ಆಸ್ತಿ ಏನಿತ್ತು ಅದು ಎಲ್ಲಿ ಹೋಯಿತು ಅನ್ನುವಂಥದ್ದೇ ಸಾಕಷ್ಟು ಪ್ರಶ್ನೆಯಾಗಿರುವಂಥದ್ದು. ಏನೋ ಒಂದಲ್ಲ ಎರಡಲ್ಲ ಸಾವಿರಾರು ಎಕರೆ ಬರೋಬ್ಬರಿ 47,000 ಭೂ ಕಬಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ, 47,000 ಎಕರೆ ಆಸ್ತಿಯ ಲೆಕ್ಕಾಚಾರವನ್ನ ಇವರು ನಮಗೆ ತೋರಿಸ್ತಾರ? ಸಾಧ್ಯವೇ ಇಲ್ಲ. ಇನ್ನು ಈ ರೀತಿಯಾದಂಥ ಒಂದು ಪ್ರಕರಣ ಏನಿದೆ ಇದರ ವಿರುದ್ಧವಾಗಿ ಧ್ವನಿ ಎತ್ತುವುದಕ್ಕೆ ಯಾರ ಕೈಯಿಂದನೂ ಆಗ್ತಾ ಇಲ್ವಾ? ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸಹ ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಈ ಒಂದು ಸಮುದಾಯದವರೇ ನೀವು ಖಂಡಿತವಾಗ್ಲೂ ಇಲ್ಲಿ ಧ್ವನಿಯನ್ನು ಎತ್ತದೇ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದು ಹೊಡೆತ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಆಸ್ತಿ ಸಿಗುವುದಿಲ್ಲ. ಸಾಕಷ್ಟು ಎಕರೆಗಳನ್ನು ಇಲ್ಲಿ ನುಂಗಿ ನೀರು ಕುಡಿದಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಒಂದಲ್ಲ ಎರಡಲ್ಲ 47,000 ಬರೋಬ್ಬರಿಯಾಗಿ ಭೂ ಕಬಳಿಕೆ ಏನು ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಎಕರೆಗಳನ್ನು ನುಂಗಿ ನೀರು ಕುಡಿದಿದ್ದಾರೆ, ಮಂಗಮಾಯ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಬಂದಿರುವಂಥದ್ದು. ರಾಜ್ಯ ಕಂಡ ಬೃಹತ್ ಭೂ ಹಗರಣ ಬೆನ್ನತ್ತಿದ ಜನತಾ ಟಿವಿ ಬೆಚ್ಚಿ ಬೀಳಿಸುತ್ತದೆ. ಜನತಾ ಟಿವಿಗೆ ಸಿಕ್ಕ ಸ್ಫೋಟಕ ಮಾಹಿತಿ. ಜನತಾ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆ ಈಗ ಲಭ್ಯವಾಗಿದೆ. ಈ ಭೂಕಾಂಡ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದ್ರು ಆಶ್ಚರ್ಯವಿಲ್ಲ. ಪ್ರಭಾವಿ ಲಿಂಗಾಯತ ಸಮುದಾಯಕ್ಕಾದ ಅನ್ಯಾಯದ ಸುದ್ದಿ ಇದು. ಜನತಾ ಟಿವಿಯಲ್ಲಿ ಲಿಂಗಾಯತರಿಗಾದ ಅನ್ಯಾಯದ ಸುದ್ದಿ ಸ್ಫೋಟ ಇಂದು ಬಹಿರಂಗವಾಗುತ್ತೆ. ಮುಖ್ಯವಾಗಿ ಈ ಒಂದು ಲಿಂಗಾಯತ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವಿದು. ಆದರೂ ಸಹ ಯಾವ ಒಬ್ಬ ವ್ಯಕ್ತಿಯೂ ಸಹ ಇಲ್ಲಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ರಾಜ್ಯದಲ್ಲಿ ಈ ರೀತಿಯಾದಂತಹ ಒಂದು ಬೃಹತ್ ಭೂ ಹಗರಣ, ಈ ಒಂದು ಬೃಹತ್ ಭೂ ಹಗರಣವನ್ನ ಇಂದಿನ ದಿವಸ ನಮ್ಮ ಜನತಾ ವಾಹಿನಿ ಬೆನ್ನಟ್ಟಿರುವಂಥದ್ದು. ಇದರ ಹಿಂದೆ ಇರುವಂತಹ ಎಲ್ಲ ರಹಸ್ಯಗಳನ್ನ ಇಂದಿನ ದಿವಸ ನಾವು ಬಯಲು ಮಾಡಿ ತೋರಿಸ್ತೀವಿ. ಈಗಲೇ ಜನತಾ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳು ಲಭ್ಯವಾಗಿರುವಂಥದ್ದು. ಈ ಒಂದು ಭೂಕಾಂಡ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದ್ರು ಯಾವುದೇ ರೀತಿಯಾದಂತಹ ಆಶ್ಚರ್ಯವಿಲ್ಲ. ಇವರು ಏನನ್ನೆಲ್ಲ ಮಾಡಿದ್ದಾರೆ ಎನ್ನುವಂತಹ ಪ್ರತಿಯೊಂದು ದಾಖಲೆಗಳು ನಮ್ಮ ಜನತಾ ವಾಹಿನಿಯಲ್ಲಿವೆ. ಈಗಾಗಲೇ ಏನು ಸಾವಿರಾರು ಎಕರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ ಎನ್ನುವಂತಹ ಆರೋಪಗಳು ಏನಿದೆ ಅದರ ಜೊತೆಗೆ ಈಗಾಗಲೇ ಸಾವಿರಾರು ಎಕರೆಗಳು ಕೂಡ ಮಂಗು ಮಾಯವಾಗಿದೆ. ಅದಕ್ಕೋಸ್ಕರ ಈ ಒಂದು ಬೃಹತ್ ಭೂಹಗರಣವನ್ನ ನಮ್ಮ ಜನತಾ ವಾಹಿನಿ ಬೆನ್ನಟ್ಟಿರುವಂಥದ್ದು. ಅದರ ಹಿಂದೆ ಇರುವಂತಹ ರಹಸ್ಯಗಳನ್ನ ಇಂದಿನ ದಿವಸ ಬಯಲು ಮಾಡುವುದಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿ ಏನೇನೆಲ್ಲ ನಡೆದಿದೆ, ಇಂದಿನ ದಿವಸ ಇಲ್ಲಿವರೆಗೂ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಇಂದಿನ ದಿವಸ ನಾವು ಎಳೆ ಎಳೆಯಾಗಿ ಆ ಒಂದು ರಹಸ್ಯವನ್ನ ಬಿಚ್ಚುವುದಕ್ಕೆ ಮುಂದಾಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಸಮುದಾಯ ಲಿಂಗಾಯತ ಸಮುದಾಯಕ್ಕೆ ಇಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಯಾವ ಒಬ್ಬ ಲಿಂಗಾಯತ ಸಮುದಾಯದ ವ್ಯಕ್ತಿಗಳು ಸಹ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಎಲ್ಲರೂ ಕೈ ಕಟ್ಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಿಮಗೆ ಆಗ್ತಾ ಇರುವಂತಹ ಅನ್ಯಾಯವಿದು. ನೀವು ಖಂಡಿತವಾಗ್ಲೂ ಇಲ್ಲಿ ಧ್ವನಿಯನ್ನ ಎತ್ತು, ಆದರೂ ಸಹ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಧ್ವನಿಯನ್ನ ಎತ್ತಲೇಬೇಕು. ಯಾಸು ವೀಕ್ಷಕರ, ಇದು ಅಂತಿಂತ ಸುದ್ದಿ ಅಲ್ಲ. ಒಮ್ಮೆ ನೋಡಿ ಸುಮ್ಮನಾಗುವಂತಹ ಸುದ್ದಿ ಅಲ್ಲವೇ ಅಲ್ಲ. ಇದನ್ನ ನೋಡಿದವರು ಸುಮ್ಮನಾಗಿರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಈ ರೀತಿಯಾದಂತಹ ಅನ್ಯಾಯ ಮಾಡ್ತಾ ಇದ್ರೆ ಕೂಡ ಯಾರು ಕೂಡ ಇಲ್ಲಿ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಈ ಒಂದು ಅನ್ಯಾಯ ಬೆಳಕಿಗೆ ಬಂದರೆ ಖಂಡಿತವಾಗ್ಲೂ ಎಲ್ಲರೂ ಇಡಿಶಾಪ ಹಾಕೋದಂತೂ ಖಂಡಿತ. ಈ ಒಂದು ಈಗಾಗಲೇ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಆಕ್ರೋಶ ಮೂಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಸಮುದಾಯಕ್ಕೆ ಈ ರೀತಿಯಾಗಿ ಅನ್ಯಾಯವಾಗ್ತಾ ಇದ್ರು ಕೂಡ ಈ ಒಂದು ಸಮುದಾಯದವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ.
ಇದನ್ನು ಬೆನ್ನಟ್ಟಿರುವಂತಹ ಈ ಒಂದು ಏನೆಲ್ಲ ಅಕ್ರಮ ನಡೀತಾ ಇದೆ, ಒಂದು ಭೂ ಹಗರಣ ನಡೀತಾ ಇದೆ, ಇದನ್ನು ಬೆನ್ನಟ್ಟಿದಂತಹ ನಮ್ಮ ಜನತಾ ವಾಹಿನಿ ಇಂದಿನ ದಿವಸ ಇದರ ಹಿಂದೆ ಇರುವಂತಹ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡೋದಕ್ಕೆ ಮುಂದಾಗಿರುವಂಥದ್ದು. ಇದು ಕೇವಲ ಒಂದು ಊರಿನ ಸಮಸ್ಯೆ ಅಲ್ಲ, ಒಂದು ರಾಜ್ಯದ ಅತಿ ದೊಡ್ಡ ಭೂಕಾಂಡ ಅಂತಾನೆ ಹೇಳ್ಬೋದು. ಇಂಥದ್ದೊಂದು ಬೃಹತ್ ಭೂಕಾಂಡದಲ್ಲಿ ನಡೆದಿರಲಿಕ್ಕಿಲ್ವೇನೋ, ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಭೂ ಹಗರಣ ನಡೆದಿರೋದಕ್ಕೆ ಸಾಧ್ಯವಿಲ್ಲ ಅಂತಾನೂ ಹೇಳ್ಬೋದು. ಯಾಕೆ ಅಂತಂದರೆ 1 ಎಕರೆ 2 ಎಕರೆ ಭೂ ಹಗರಣ ಅಲ್ಲ ಕಣ್ರಿ, ಇದು ಸಾವಿರಾರು ಎಕರೆ, 47,000 ಎಕರೆ ಆಸ್ತಿ ಏನಿತ್ತು ಅದರಲ್ಲಿ ಸಾವಿರಾರು ಎಕರೆಗಳು ಮಾಯವಾಗಿದೆ. ಹಾಗಾದರೆ ಅವೆಲ್ಲ ಎಲ್ಲೋಯ್ತು? ಒಬ್ಬ ಮಹಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ ನೀಡಿದಂತಹ ಸಾವಿರಾರು ಎಕರೆಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಾ ಇವರು ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ನಮ್ಮಲ್ಲಿ ಮೂಡುತ್ತೆ. ಇದೆಲ್ಲದರ ಬಳಿಕ ಈಗ ಏನು ಲಿಂಗಾಯತ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಏನಿದೆ, ಇದರ ವಿರುದ್ಧವಾಗಿ ಯಾವ ಒಬ್ಬ ಲಿಂಗಾಯತರು ಸಹ ಇಲ್ಲಿ ಧ್ವನಿಯನ್ನು ಎತ್ತುತ್ತಾ ಇಲ್ವಾ? ಈ ಒಂದು ಸಮುದಾಯದಲ್ಲಿರುವಂತಹ ವ್ಯಕ್ತಿಗಳು ಇದಕ್ಕೆ ಏನು ಪ್ರಶ್ನೆಯನ್ನು ಮಾಡ್ತಾ ಇಲ್ವಾ? ಈ ರೀತಿಯಾಗಿ ಅನ್ಯಾಯ ನಡೀತಾ ಇದ್ರು ಸಹ ಇವರು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರೋದಾದರೂ ಯಾಕೆ ಅನ್ನುವಂತಹ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಸಹ ಮೂಡುತ್ತಾ ಇಲ್ಲಿ. ಏನೋ ಸಮುದಾಯಕ್ಕಾದ ವಂಚನೆಯ ಸರಣಿ ಸ್ಟೋರಿಯನ್ನ ಜನತಾ ಟಿವಿಯಲ್ಲಿ ಇಂದಿನ ದಿವಸ ಬಯಲು ಮಾಡುವಂಥದ್ದು. ಇಂದಿನಿಂದ ಜನತಾ ಟಿವಿಯಲ್ಲಿ ಸರಣಿ ಸುದ್ದಿ ಪ್ರಸಾರವನ್ನ ಮಾಡ್ತೇವೆ. ಈಗಾಗಲೇ ಸಮುದಾಯಕ್ಕಾಗಿರುವಂತಹ ಅನ್ಯಾಯವನ್ನ ಎಳೆಯಾಗಿ ಇದರ ಒಂದು ವಿವರಣೆಯನ್ನ ನಾವು ನೀಡ್ತೇವೆ. ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತೇವೆ. ಸಮುದಾಯಕ್ಕಾದ ಅನ್ಯಾಯ ಖಂಡಿತವಾಗ್ಲೂ ಇಲ್ಲಿ ನಿಲ್ಲಬೇಕು. ಕಬಳಿಕೆಯಾದ ಭೂಮಿ ಸಮುದಾಯಕ್ಕೆ ದೊರೆಯಲೇಬೇಕು. ಈಗಾಗಲೇ ಪ್ರಭಾವಿ ಒತ್ತುವರಿದಾರರ ಬಣ್ಣವನ್ನ ಬಯಲು ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಸರ್ಕಾರಕ್ಕೆ ಅನ್ಯಾಯ ಮನವರಿಕೆ ಆಗಲೇಬೇಕು. ಈ ಒಂದು ಲಿಂಗಾಯತ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳು ಏನಿದೆ ಇದನ್ನ ಖಂಡಿತವಾಗ್ಲೂ ನಾವು ಬಯಲು ಮಾಡ್ತೇವೆ. ಇದರ ಹಿಂದೆ ಯಾವ ಒಬ್ಬ ವ್ಯಕ್ತಿಗಳು ಇದ್ದಾರೆ, ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರ ಕೈವಾಡಗಳಿದೆ ಅನ್ನುವಂತಹದ್ದನ್ನ ನಾವು ಖಂಡಿತವಾಗ್ಲೂ ಬಯಲು ಮಾಡ್ತೇವೆ. ಇನ್ನು ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯ ಏನಿದೆ ಖಂಡಿತವಾಗ್ಲೂ ಇದು ನಿಲ್ಲಲೇಬೇಕು. ಪ್ರತ್ಯೇಕವಾಗಿ ಲಿಂಗಾಯತ ಸಮುದಾಯಕ್ಕೆ ಭಾರಿ ಅನ್ಯಾಯವಾಗ್ತಾ ಇದೆ. ಇದರ ವಿರುದ್ಧವಾಗಿ ಧ್ವನಿಯನ್ನ ಯಾರೂ ಕೂಡ ಎತ್ತುತ್ತಾ ಇಲ್ಲ. ಆದರೆ ನಮ್ಮ ಜನತಾ ವಾಹಿನಿ ಸುಮ್ಮನೆ ಬಿಡೋಲ್ಲ. ಇದರ ಹಿಂದಿನ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಡ್ತಾನೆ ಹೋಗ್ತೀವಿ. ನಿರಂತರವಾಗಿ ಈ ಒಂದು ಸುದ್ದಿಗಳನ್ನು ಪ್ರಸಾರ ಮಾಡ್ತೀವಿ. ಕಬಳಿಕೆಯಾಗಿರುವಂತಹ ಭೂಮಿ ಸಮುದಾಯಕ್ಕೆ ದೊರೆಯುವ ತನಕ ನಾವು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾನೆ ಹೋಗ್ತೀವಿ. ಮುಖ್ಯವಾಗಿ ಲಿಂಗಾಯತ ಸಮುದಾಯಕ್ಕೆ ಈ ರೀತಿಯಾದಂತಹ ಭಾರಿ ಅನ್ಯಾಯವಾಗ್ತಾ ಇದೆ. ಆದರೂ ಸಹ ಯಾವ ಒಬ್ಬ ವ್ಯಕ್ತಿಯೂ ಸಹ ಇಲ್ಲಿ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಹಾಗೆ ನಾವು ನೋಡೋದಾದರೆ ಇದರ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರೆಲ್ಲ ಕೈವಾಡ ಇದೆ ಅಂತ ಸಾಕಷ್ಟು ಒಂದಿಷ್ಟು ಜನರ ಅನುಮಾನಗಳು ಬರ್ತಾ ಇರ್ಬೋದು. ಅಲ್ಲಿ ಇರುವಂತಹ ಜನರು ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯಿಸ್ತಾ ಇಲ್ಲ. ಯಾಕೆ ಅಂತಂದರೆ ಮುಖ್ಯವಾಗಿ ಅಲ್ಲಿ ಸ್ಥಳೀಯ ಜನರು ಏನಾಗಿದ್ದಾರೆ, ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸುಮ್ಮನಾಗಿ ಕೂತ್ಕೊಂಡಿದ್ದಾರೆ. ಮುಖ್ಯವಾಗಿ ಲಿಂಗಾಯತ ಸಮುದಾಯದವರಿಗೆ ಸಾಕಷ್ಟು ಅನ್ಯಾಯ ನಡೀತಾ ಇದ್ದರೂ ಕೂಡ ಅವರು ಸುಮ್ಮನಾಗಿ ಬಿಟ್ಟಿದ್ದಾರೆ. ಇರಲಿ ಬಿಡಪ್ಪ ನಮಗೆ ಅನ್ನುವಂತಹ ರೀತಿಯಲ್ಲಿ ಅವರು ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ. ಕೇವಲ ಲಿಂಗಾಯತ ಸಮುದಾಯದ ವ್ಯಕ್ತಿಗಳು ಮಾತ್ರವಲ್ಲ, ಇದಕ್ಕೆ ಸಂಬಂಧ ಅಧಿಕಾರಿಗಳು ಸಹ ಏನು ಈ ಒಂದು ಭೂ ಹಗರಣ ನಡೀತಾ ಇದೆ ಅಂತ ಗೊತ್ತಿದ್ರೂ ಸಹ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೋ ಅಥವಾ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದಾರೋ ನಮಗಂತೂ ಗೊತ್ತಿಲ್ಲ. ಆದರೆ ಈಗ ಖಂಡಿತವಾಗ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ಇಲ್ಲಿ ತೆಗೆದುಕೊಳ್ತಾ ಇಲ್ಲ.